ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ್ ದಿನೇಶ್ ಗುರುಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಶ್ರಾವಣ ಮಾಸ ಶುರು ಆಗ್ತಿದೆ. ಹಬ್ಬಗಳಲ್ಲೆಲ್ಲ ತುಂಬ ಜೋರಾಗಿ ಇನ್ನು ಮುಂದೆ ಎಲ್ಲ ಸಾಲು ಸಾಲು ಹಬ್ಬಗಳು ಕೂಡ ಇದೆ. ಹಾಗೆ ಜನರು ಕೂಡ ತುಂಬ ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆಧ್ಯಾತ್ಮಿಕವಾಗಿ ತುಂಬ ಜನ ಇದ್ದಾರೆ. ಸೊ ಇದಕ್ಕೆ ಯಾಕೆ ಈ ರೀತಿ ದೇವಸ್ಥಾನಕ್ಕೆ ಹೋಗೋದು, ಆಧ್ಯಾತ್ಮಿಕದ ಕಡೆ ಯಾಕೆ ಜಾಸ್ತಿ ಒಲವು ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಜ್ಯೋತಿಷ್ಯದಲ್ಲಿ ಕಾರಣ ಇದೆಯಾ ಅಥವಾ ಯಾಕೆ ಅಂತ ಹೇಳಿ? ಸಾಮಾನ್ಯವಾಗಿ ಸೂರ್ಯ ಇವಾಗ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿ ಬರ್ತಕ್ಕಂಥ ಪುನರ್ವಸು ನಕ್ಷತ್ರ, ಶನಿಯ ನಕ್ಷತ್ರ, ಬುಧನ ನಕ್ಷತ್ರ. ಯಾಕೆ ನಾವು ಜ್ಯೋತಿಷ್ಯದ ಬಗ್ಗೆ ಅರಿವು ಮಾಡ್ಕೋಬೇಕು ಅಂತಂದರೆ, ಸ್ಕ್ರೀನ್ ಹಿಂದಗಡೆ ಇರ್ತಕ್ಕಂಥ ನನ್ನ ಈ ಒಂದು ಆಕಾಶ ತೋರಿಸಿದ್ರಲ್ಲ, ಆ ಆಕಾಶದಲ್ಲಿ ನಕ್ಷತ್ರಗಳಲ್ಲಿ ಒಂದು ಶಕ್ತಿ ಇದೆ. ಎನರ್ಜಿ ಸೆಂಟರ್ಸ್ ಅಂತ ನಾವು ಕರಿತೀವಿ. ಇವತ್ತು ನಾವು ಬದುಕಿದ್ದೀವಿ ಅಂತಂದರೆ ನಕ್ಷತ್ರಗಳಿಂದನೇ ಬದುಕಿರೋದು. ಒಪ್ತಿರೋ ಇಲ್ವಾ? ಹೌದಾ? ಹೆಂಗೆ ಅದು ಹೆಂಗೆ ಅಂತ ಕ್ವಶನ್ ಕೇಳಿ. ಅದೇನೆ ನನಗೆ ಗೊತ್ತಿಲ್ಲ, ಅದಕ್ಕೆ ಹೇಳಿ. ಇಲ್ಲ ಇಲ್ಲ ಹಾಗೆಲ್ಲ ನಕ್ಷತ್ರದಿಂದನೇ ನಾವು ಬದುಕಿರೋದು. ಯಾರು ಇಲ್ಲಿ ಇಲ್ಲಿ ನಕ್ಷತ್ರ ಇಲ್ಲ ಅಂದ್ರೆ ಸತ್ತೋಗಿರ್ತೀವಿ ನಾವು ಇಷ್ಟೊತ್ತಿಗೆ. ಇದೇನು ಹಿಂಗೆ ಹೇಳ್ತಾ ಇದ್ರಲ್ಲ, ನಕ್ಷತ್ರ ಇಲ್ಲದೆ ಬದುಕ್ತೀವಿ ಅಂತ. ಯಾಕೆ ಅಂದರೆ ಮೇಲ್ಗಡೆ ಆಕಾಶದಲ್ಲಿ ರಾತ್ರಿ ಹೊತ್ತು ನಾವೆಲ್ಲ ಕಡೆ ನೋಡಿದಾಗ ನಕ್ಷತ್ರಗಳೇ. ಕರೆಕ್ಟಾ? ಬೆಳಿಗ್ಗೆ ಎದ್ದು ನಾವು ನಮಸ್ಕಾರ ಮಾಡ್ತೀವಿ ಒಬ್ಬರಿಗೆ. ಅವ್ರ ಹೆಸರೇನು? ಸೂರ್ಯಂಗ. ಓಕೆ. ಇನ್ಯಾರು ನಮಸ್ಕಾರ ಮಾಡ್ತೀವಿ? ದೇವರಿಗೂ ನಮಸ್ಕಾರ ಮಾಡ್ತೀವಿ. ದೇವರಲ್ಲ, ಆಚೆ ಹೋಗ್ಬಿಟ್ಟು ಒಬ್ಬರು ಪ್ರಕೃತಿಯಲ್ಲಿ ಒಬ್ಬರು ನಮಸ್ಕಾರ ಮಾಡ್ತೀವಿ. ಸೂರ್ಯ. ಸೊ ಸೂರ್ಯನು ಕೂಡ ಒಂದು ನಕ್ಷತ್ರ ಅಲ್ವಾ? ಹೌದು. ಆ ಸೂರ್ಯ ಅಂತಕ್ಕಂಥ ಒಂದು ನಕ್ಷತ್ರ ನಮ್ಮ ಜೀವನದಲ್ಲಿ ಭೂಮಿ ಮೇಲೆ ಬಿದ್ದಿಲ್ಲ ಅಂದರೆ ಗಿಡ ಹೇಗೆ ಬೆಳೆಯುತ್ತೆ, ಮರ ಹೇಗೆ ಫಲವನ್ನು ಕೊಡುತ್ತೆ, ನಮಗೆ ಕಾಯಿಲೆಗಳು ಹೇಗೆ ಹೋಗುತ್ತೆ? ಸನ್ ಇಲ್ಲ ಅಂದರೆ ಕಾಯಿಲೆನೇ ಹೋಗಲ್ಲ. ಡಾಕ್ಟ್ರನ್ನ ಕೇಳ್ಬಿಡಿ, ಹೇಳ್ತಾರೆ. ಸೂರ್ಯ ಇಲ್ಲ ಅಂತಂದರೆ, ಸೂರ್ಯನಿಗೆ ಒಂದು ಸ್ವಲ್ಪ ಬೆಳಕು ಕೊಟ್ಟಿಲ್ಲ ಅಂದರೆ ಬೋನ್ ಸ್ಟ್ರಾಂಗ್ ಆಗಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ, ವಾರ್ಮಪ್ ಆಗಲ್ಲ, ಹಾರ್ಟ್ ಸ್ಟ್ರಾಂಗ್ ಆಗಿರಲ್ಲ. 7 ಬಣ್ಣಗಳು ನಾವು ಸಪ್ತ ಚಕ್ರಗಳಂತ ಹೇಳ್ತೀವಿ, ಅದು ಎಲ್ಲ ವೀಕ್ ಆಗಿಬಿಡುತ್ತೆ. ಸೊ ಸೂರ್ಯ ಒಂದೇ ನಮ್ಮ ಜೀವರಾಶಿಗಳಿಗೆ ಇಷ್ಟೊಂದು ಮಹತ್ವವನ್ನು ಕೊಡ್ತಾ ಇದೆಯಲ್ಲ, ಇನ್ನು ಇರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ನಕ್ಷತ್ರಗಳೆಲ್ಲನೂ ನಮ್ಮ ಮೇಲೆ ಪ್ರಭಾವ ಬೀಳ್ಬೋದಾ ಇಲ್ವಾ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಹೋಗಿರ್ತಕ್ಕಂಥದ್ದೇ ಜ್ಯೋತಿಷ್ಯ. ಬೀಳುತ್ತಾ ಹಾಗಿದ್ರೆ ಉಳಿದಿದ್ದ ನಕ್ಷತ್ರಗಳು ಎಲ್ಲಾನು ಕೂಡ. ನೆಕ್ಸ್ಟ್ ಎರಡನೇದಕ್ಕೆ ಬರ್ತೀನಿ. ಚಂದ್ರನ್ದೇನು ಕೆಲಸ ಇಲ್ವಾ? ಚಂದ್ರ ಗೊತ್ತಿರೋಂಗೆ ರಾತ್ರಿ ಬರ್ತಾರೆ, ಬೆಳಕು ಕೊಡ್ತಾರೆ. ಅಷ್ಟೇ, ನಾನು ಅಷ್ಟೇ, ರಾತ್ರಿ ಮಲಗ್ತೀನಿ, ಬೆಳಗ್ಗೆ ಎದ್ದೇಳ್ತೀನಿ. ಬೇಸಿಕಲಿ ಚಂದ್ರ ಇಲ್ಲ ಅಂದರೆ ಮಳೆ ಇಲ್ಲ. ಸೈಂಟಿಫಿಕ್ ಹೇಗೆ? ಈ ಭೂಮಿ ಜೊತೆ ಇರ್ತಕ್ಕಂಥ ಚಂದ್ರ, ಆ ಚಂದ್ರ ಭೂಮಿ ಸುತ್ತಾ ಇರಬೇಕಾದ್ರೆ ಗ್ರಾವಿಟೇಷನಲ್ ಫೋರ್ಸಿಂದ ಸಮುದ್ರ ಅಲೆಗಳು ಉಂಟಾಗತ್ತೆ. ಅದಕ್ಕೆ ಅಮಾವಾಸ್ಯೆ ಟೈಮಲ್ಲಿ ಆ ಒಂದು ಶೀಶೋರ್ ಅಂತ ಏನು ಕರಿತೀವಿ, ಆ ಒಂದು ಸಮುದ್ರದ ದಡ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಅಮಾವಾಸ್ಯದಲ್ಲಿ ತುಂಬ ಹಿಂದೆ ಇರುತ್ತೆ, ಪೌರ್ಣಮಿಲಿ ತುಂಬ ಮುಂದೆ ಇರುತ್ತೆ. ಯಾಕೆ ಅವತ್ತಿನ ದಿವಸನೇ ಇರುತ್ತೆ? ಯಾಕೆ ಪೌರ್ಣಮಿ ದಿವಸನೇ ಮುಂದೆ ಇರುತ್ತೆ, ಅಮಾವಾಸ್ಯೆ ದಿವಸ ಸ್ವಲ್ಪ ಹಿಂದೆ ಇರುತ್ತೆ? ಈ ರೀತಿಯಾಗಿರ್ತಕ್ಕಂಥ ಹಿಂದು ಮುಂದೆ ಯಾಕಾಗುತ್ತೆ ಆ ದಿವಸದಲ್ಲಿ ಅಂತಂದರೆ, ಅಲ್ಲಿ ಅರ್ಥ ಮಾಡ್ಕೋಬೇಕು, ಅಲ್ಲಿ ಎಕ್ಸಾಕ್ಟ್ಲಿ ಭೂಮಿಗೆ ಮತ್ತು ಚಂದ್ರನಿಗೆ ಕೋರಿಲೇಷನ್ ಇದೆ ಅಂತ. ಸೊ ನಮಗೆ ಇಲ್ಲಿ ಸೂರ್ಯ ಚಂದ್ರ ಕೋರಿಲೇಷನ್ ಸಿಕ್ಕಾದ ಮೇಲೆ ಮಿಕ್ಕ ಇರ್ತಕ್ಕಂಥ ಬುಧ ಅಥವಾ ಗುರು ಅಥವಾ ಶುಕ್ರ ಅಥವಾ ಶನಿ ಅಥವಾ ಮಂಗಳ ಇವರೆಲ್ಲ ಏನು ಇರಲ್ವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಎಲ್ಲರಿಗೂ ಬಂತು. ಅಲ್ಲಿ ಕಂಡುಹಿಡಿದ್ರು. ಅದ್ರ ಜೊತೆಗೆ ಇವ್ರ ಹಿಂದೆ ಇರ್ತಕ್ಕಂಥ ನಕ್ಷತ್ರಗಳಿದಾವಲ್ಲ, ಪುಂಜ, ಇಷ್ಟೊಂದು 360 ಡಿಗ್ರಿ ನೋಡ್ರಿ, ಎಲ್ಲದಕ್ಕೊಂದು ಪರ್ಪಸ್ ಇದೆ ರೀ. ಈಗ ಗ್ಯಾರಂಟಿ ನ್ಯೂಸ್ ಅವ್ರಿಗೆ ಏನು ಪರ್ಪಸ್ಸು? ಸುದ್ದಿ ಪ್ರಸಾರ ಮಾಡಬೇಕು. ಆ್ಯಂಕರ್ಗಳಿಗೆ ಏನು ಪರ್ಪಸ್ಸು? ವಿಚಾರ ವಿನಿಮಯನ ನಿಮಗೆ ಮುಟ್ಟೋದು. ನಿಮಗೇನು ಪರ್ಪಸ್ಸು? ಗ್ಯಾರಂಟಿ ನ್ಯೂಸ್ ನೋಡಿಕೊಂಡು
ವಿಚಾರ ವಿನಿಮಯ ಅನ್ವಯಿಸಿ ತಿಳ್ಕೊಳ್ಳೋದು, ಯಾವ ರೀತಿ ನಾವು ಬದುಕಬೇಕು ಇದರೆಲ್ಲನೂ ತೋರಿಸ್ತಾರೆ. ಒಳ್ಳೆಯದು ತೋರಿಸ್ತಾರೆ, ಕೆಟ್ಟದ್ದು ತೋರಿಸ್ತಾರೆ, ಇನ್ಫಾರ್ಮೇಷನ್ ತೋರಿಸ್ತಾರೆ. ಸಮಾಜದಲ್ಲಿ ಅನೇಕ ಜನರಲ್ಲಿ ಬೇರೆ ಬೇರೆ ಭಾವನೆಗಳು, ಬೇರೆ ಬೇರೆ ಕಲ್ಪನೆಗಳು, ಬೇರೆ ಬೇರೆ ಮನಸ್ಥಿತಿಗಳು, ಪರಿಸ್ಥಿತಿಗಳಿದ್ದಾಗ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆಯ್ಕೆ ನಿಮ್ಮದು ಏನು ಲೋಗೋ ಏನು ಹೇಳ್ತಿರಲ್ಲ, ಹೆಸರು ಹೇಳ್ತಿರಲ್ಲ, ಎಂಥದ್ದು? ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಸುದ್ದಿ ಖಚಿತ ಅಂದರೆ ಸುದ್ದಿ ಖಚಿತ, ಇದು ಖಚಿತವಾಗಿರೋ ಸುದ್ದಿ ಕೊಡ್ತಾರೆ. ನ್ಯಾಯ ನಿಶ್ಚಿತ ಅಂದರೆ ಏನಲ್ಲಿದೆಯೋ ಅದನ್ನೇ ಡೈರೆಕ್ಟು ಸಪ್ಲೈ, ನಿಮಗೆ ಸಪ್ಲೈ ಚೈನ್, ಫಿಲ್ಟ್ರ್ ಇಲ್ಲದೆ ಸಪ್ಲೈ. ಸೊ ಆ ಫಿಲ್ಟ್ರ್ ಇಲ್ಲದೆ ಸಪ್ಲೈ. ಸೊ ನಮಗೂ ಅಷ್ಟೇ ನಮ್ಮ ಕರ್ಮದ ಮೇಲೆ ಫಿಲ್ಟ್ರ್ ಇಲ್ಲದೆ ಸಪ್ಲೈ ನೋಡ್ತಕ್ಕಂಥದ್ದು ಜ್ಯೋತಿಷ್ಯ ಶಾಸ್ತ್ರ. ಏನಾಗ್ತಾಯಿದೆ ಇವತ್ತಿನ ಒಂದು ಕಾಲಮಾನದಲ್ಲಿ, ನಾವು ಇಷ್ಟೊಂದು ಜನ 65,000 ಜನ ವಿದ್ಯಾರ್ಥಿಗಳು ಮಾಡಿದ್ದೀವಲ್ಲ, ಎಲ್ಲರ ಬಾಯಲ್ಲೂ ಒಂದೇ ಬರೋದು, ಜ್ಯೋತಿಷ್ಯ ನಿಜ ಅಂತ. 65,000 ಜನ ಕಲಿದೇ ಇರೋರು ಹೋಗ್ಬಿಟ್ಟು ಕೇಳಿಬಿಟ್ರೆ ಜ್ಯೋತಿಷ್ಯ ಶಾಸ್ತ್ರ ಅರ್ಥ ಆಗುತ್ತಾ ಅಂತ, ಬುರುಡೆ, ಇವನಿಗೆ ಕೂದಲಿಲ್ಲ, ಇವನಿಗೆ ತಲೆ ಇಲ್ಲ. ಆಮೇಲೆ ಭಾಳ ಇಂಪಾರ್ಟೆಂಟು, ಈ ನಕಾರಾತ್ಮಕ ಶಕ್ತಿ ಇರ್ತಕ್ಕಂಥ, ಒಳಗಡೆ ಶಕ್ತಿ ಇರ್ತಕ್ಕಂಥವ್ರು ಹೇಳೋದು ಒಂದೇ ಒಂದು, ಅವನೆಲ್ಲೋ ಒಂದು ಕಡೆ ಕೆಲಸ ಇಲ್ಲ ಅನ್ಸುತ್ತೆ, ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಆಮೇಲೆ ಸೋಂಬೇರಿ ಅಂತಾರೆ. ಅಸ್ಟ್ರಾಲಜಿ ಅಷ್ಟು ಸ್ಟ್ರೈನು, ಅಸ್ಟ್ರಾಲಜಿ ಅಷ್ಟು ಪೇಯ್ನು, ಕಲ್ತ್ಕೊಳ್ಳೋಕ್ಕೆ, ತಿಳ್ಕೊಳ್ಳೋಕ್ಕೆ, ಹೇಳೋಕ್ಕೆ ಯಾವ ಸಬ್ಜೆಕ್ಟು ಅಷ್ಟು ಈಸಿ ಅಲ್ಲ. ಹೇಳ್ಕೊಡೋದು ಈಸಿ, ಅದನ್ನು ನಾವು ಅರ್ಥೈಸ್ಕೊಂಡು ಮಾಡಬೇಕು ಅಂದಾಗ ತುಂಬಾ ಟಫ್ ಆಗುತ್ತೆ. ಓಕೆ, ನಾವು ಸಬ್ಜೆಕ್ಟಿಗೆ ಬರೋಣ. ಜನ ಇರೋದೇ ಹೇಳೋಕ್ಕೆ ಅಲ್ವಾ? ಕೆಲವರು ಇರೋದೇ ಕಾಲೆಳಿಯೋಕ್ಕೆ, ಹೇಳ್ಕೊಳ್ತಾ ಇರಲಿ, ಅವ್ರು ಅಲ್ಲೇ ಇರಲಿ. ಅವ್ರ ಕೆಲಸ, ಭಗವಂತ ಒಂದು ಕೆಲಸ ಕೊಟ್ಟಿರ್ತಾನೆ ಅವ್ರಿಗೆ, ನಿನ್ನ ಕೆಲಸ ಇದು. ಕೆಲವ್ರು ಕೆಲಸ ಕೊಟ್ಟಿರ್ತಾನೆ, ನೀನು ಮೇಲಕ್ಕೆ ಹೋಗ್ತಾ ಇರಬೇಕು ಅಂತ ಕೇಳ್ತಾನೆ. ಕೆಲವರು ಮೇಲಕ್ಕೆ ಹೋಗೋರು ನೀನು ಸಪೋರ್ಟ್ ಮಾಡ್ತಾ ಇರು, ನೀನು ಅವ್ರ ಜೊತೆ ಹೋಗ್ಬೋದು ಅಂತ ಅಲ್ವಾ? ಇದು ಒಂದು ಫೋನು ಹಿಂಗೆ ನಾನು ಮೇಲಕ್ಕೆ ಎತ್ತಿದ್ದೀನಿ, ಆಯಿತಾ? ಒಬ್ಬ ಮನುಷ್ಯನ ನಾವು ಮೇಲಕ್ಕೆ ಎತ್ತಿದಾಗ ಈ ಕೈಯನ್ನು ಕೂಡ ಮೇಲೋಗುತ್ತೆ, ಕರೆಕ್ಟಾ? ಹೌದು. ಅಂದರೆ ಒಬ್ಬ ಮನುಷ್ಯನ ಮೇಲೆತ್ತಿದ್ರೆ ನಾವು ಕೂಡ ಜೊತೆಲಿ ಹೋಗ್ತೀವಿ. ಇದನ್ನು ಇಲ್ಲಿ ಮೇಲಿರ್ತಕ್ಕಂಥ ಒಬ್ಬ ಮನುಷ್ಯನ ಹಿಂಗೆ ಕೆಳಗಿಳಿಸಿದ್ರೆ ಏನಾಗುತ್ತೆ? ಕೈನೂ ಕೂಡ ಕೆಳಗೆ ಬರುತ್ತೆ. ಅಂದರೆ ನೀವು ಕೂಡ ಕೆಳಗಿರ್ತೀರಾ, ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಕಮೆಂಟ್ ಮಾಡ್ತಾರೆ, ಕಚಡ ಕಮೆಂಟ್ಗಳು ಮಾಡ್ತಿರಲ್ಲ, ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಮೇಲೆ ಎತ್ತೋ ಕೆಲಸ ಮಾಡಿ, ಸಬ್ಜೆಕ್ಟ್ ಕಲೀರಿ, ವಾದ ವಿವಾದ ಮಾಡಿ, ಅದು ನ್ಯಾಯವಾಗಿರುತ್ತೆ. ಸಬ್ಜೆಕ್ಟೇ ಗೊತ್ತಿಲ್ಲ, ನಿಮ್ಗೆ ಅರ್ಹನೇ ಇಲ್ಲ ಮಾತಾಡೋಕ್ಕೆ, ಕಮೆಂಟ್ ಮಾಡೋಕ್ಕೆ ಅರ್ಹನೇ ಇಲ್ಲ. ಯಾಕೆಂದರೆ ನಾನು ಕೆಲವೆಲ್ಲ ಭವಿಷ್ಯ ಅದೆಲ್ಲ ಹೇಳ್ತೀನಿ. ಸೌಜನ್ಯ ಕೇಸಲ್ಲಿ ಯಾರು ಅಪರಾಧಿ ಹೇಳಿ ಅಂತೆ, ಇದೇನಪ್ಪ ಜ್ಯೋತಿಷ್ಯದಲ್ಲಿ ಎಲ್ಲ ಅದೆಲ್ಲ ಕಂಡುಹಿಡಿಯಂಗಿದ್ರೆ ಇರೋ ಜ್ಯೋತಿಷ್ನೆಲ್ಲ ಕರೆದುಬಿಟ್ಟು ಯಾರು ಹೇಳಿ ಅಂತ ಆಗತ್ತೆ ಅಂತಂದರೆ ಪ್ರಶ್ನಾಶಾಸ್ತ್ರ ಹಾಕಿ, ಅವ್ರ ಹೆಸರುಗಳೆಲ್ಲ ಹಾಕಿ ಅದನ್ನೆಲ್ಲ ಮಾಡಿ, ಇದೆಲ್ಲ ನಾವು ಹೇಳಿದ ತಕ್ಷಣ ನೀವು ಏನು SIT ಅವರು ನನ್ನ ಮಾತು ಕೇಳ್ಕೊಂಡು ಹೊಟ್ಟೋಗ್ತಾರಾ ಅವ್ರ ಹತ್ರ? ಖಂಡಿತ ಇಲ್ಲ. ಅಲ್ಲ, ಎಂಥ ಹುಚ್ಚರು ಕಮೆಂಟ್ ಮಾಡೋರಿಗೆ ಅದು ಬುದ್ಧಿಲಿ ಏನು ತುಂಬಿದೆಯೋ ಅಂತ ಗೊತ್ತಾಗಲ್ಲ. ಇಟ್ ಈಸ್ ಎನ್ ಇಂಡಿಕೇಶನ್ ಅಷ್ಟೇ. ಅಸ್ಟ್ರಾಲಜಿ ಈಸ್ ಎ ಇಂಡಿಕೇಶನ್ ಅಂಡ್ ಎ ಡೈರೆಕ್ಷನ್. ಸತ್ಯ ಇರುತ್ತೆ, ನಾವು ಒಪ್ಕೋತೀನಿ. ಸತ್ಯ 100% ಅಲ್ಲ, 200% ಇದ್ದೇ ಇರುತ್ತೆ ಸತ್ಯ. ಆದರೆ ಪ್ರಶ್ನಾಶಾಸ್ತ್ರ ಹಾಕಿ ಎಲ್ಲರೂ ಜ್ಯೋತಿಷ ನಂಬರು ನಾನೇ ಹೇಳ್ತೀನಪ್ಪ. ಇರೋ ಬರೋರೆಲ್ಲ ಹೇಳಬೇಕು, ಎಂಟೈರ್ ಸಮುದಾಯ ಹೇಳಬೇಕು, ಸರ್ ನಮ್ಗೆ ಹುಡ್ಕೊಡಿ ಅಂತ. ನಾನು ಚಾಲೆಂಜ್ ಮಾಡ್ತೀನಿ, ನಾನು ಹುಡ್ಕೊಡ್ತೀನಿ. ಯಾಕೆಂದರೆ ಪ್ರಶ್ನಾಶಾಸ್ತ್ರ ಎಲ್ಲರ ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಒಟ್ಟಿಗೆ ಬಂದಾಗ ದೈವ ನಿರ್ಣಯವಾಗಿ ಹೆಲ್ಪ್ ಮಾಡುತ್ತೆ. ಒಬ್ರೊಬ್ರು ಒಂದೊಂದು ಮನಸ್ಥಿತಿಲಿದ್ದರೆ, ಹುಡ್ಕೋರು ಒಂದು ಮನಸ್ಥಿತಿ, ಹೇಳೋರು ಒಂದು ಮನಸ್ಥಿತಿ, ಇದನ್ನು ಬೇಳೆನ ಬೇಯಿಸ್ಕೊಳ್ಳೋಕೆ ಒಬ್ಬರ ಮನಸ್ಥಿತಿಗಳು, ಇದೆಲ್ಲ ನೋಡ್ತಾ ಇದ್ದೀವಲ್ಲ ನಾವು. ಅದರಲ್ಲಿ ಹಿಂದೂ ಸಮಾಜ ಧರ್ಮದ್ದೊಂದು ಒಳಗಡೆ ಸೇರಿಕೊಂಡಿದೆ. ಸಮಸ್ಯೆ ಆಗಿರೋದು ದೇವಸ್ಥಾನದ ವಿಚಾರ ಬೇರೆ, ದೇವಸ್ಥಾನ ಹೊರಗೆ ನಡೀತಕ್ಕಂಥ ವಿಚಾರಗಳು ಬೇರೆ ಅಲ್ವಾ? ಇವೆಲ್ಲ ನಾವು ನೋಡ್ಕೊಂಡು ಹೋದಾಗ ನಾವು ತೆಪ್ಪಗಿರೋದು ಒಳ್ಳೆಯದು ಅಂತ ಅನಿಸ್ಬಿಡುತ್ತೆ. ಯಾರು ಕೇಳಿದ್ರೆ ಆಯ್ತಪ್ಪ ನಂಗೆ ಗೊತ್ತಿಲ್ಲ, ನಾನು ಅವ್ರಿಗೇನು ಹೇಳ್ಬಿಡ್ತೀನಿ, ಅಯ್ಯೋ ಸ್ವಾಮಿಗಳೇ ನಮಗೆ ಜ್ಯೋತಿಷ್ಯ ಬರಲ್ಲ, ನಾವು ಕಲ್ತಿಲ್ಲ, ನಾವು ಆ ಥರ ಎಲ್ಲ ಜ್ಯೋತಿಷ್ಯರಲ್ಲ, ನಾವು ಇನ್ನೊಬ್ಬರಿಗೆ ಏನಾದ್ರು ಬೇರೆ ಬೇರೆ ಥರ ಹೇಳೋ ಜ್ಯೋತಿಷ್ಯರು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡೋದು ಒಳ್ಳೆಯದು. ಇಲ್ಲದೆ ಅಂದರೆ ಈ ಜನಗಳಿದಾರಲ್ಲ, ಜ್ಯೋತಿಷ್ಯರು ಅಂದರೆ ಏನು ಬೇಕಾದ್ರೂ ಹೇಳ್ಬಿಡೋದು ಅಥವಾ ಏನು ಬೇಕಾದ್ರೂ ಆಗ್ಬಿಡೋದು ಅಂತ ದೇವರು ಅನ್ಕೊಂಡ್ಬಿಟ್ಟಿರ್ತಾರೆ. ಅದೆಲ್ಲ ಇಲ್ಲ, ಅದೇ ತಲೆ ಸರಿ ಇಲ್ಲ. ಇಲ್ಲಿರ್ತಕ್ಕಂಥ ಈ ಪಬ್ಲಿಕ್ ಇದಾರಲ್ಲ, ಕೆಲವರು ಹೆಂಗಸರು, ಕೆಲವರು ಗಂಡಸರು, ಕೆಲವರು ತಲೆ ಕೆಟ್ಟವರು, ಕೆಲಸ ಇಲ್ಲದೆ ಇರೋರು ಇರ್ತಾರಲ್ಲ, ಅವ್ರಿಗೆಲ್ಲ ಏನು ಅಂತಂದರೆ ಜ್ಯೋತಿಷ್ಯರು ಅಂದರೆ ಅವ್ರ ಹತ್ರ ಏನೋ ಶಕ್ತಿ ಇದೆ. ಅವ್ರು ಹೇಳಿದ ತಕ್ಷಣ ನಮಗೆ ಪರಿಹಾರ ಆಗ್ಬಿಡುತ್ತೆ. ಯಾವ ಪರಿಹಾರ ಮಣ್ಣು ಆಗಲ್ಲ. ಇವಾಗ ಇಷ್ಟು ಜನ ಹೋಗ್ತಾ ಇದ್ದೀರಲ್ವಾ ಶ್ರಾವಣ ಮಾಸದವರು, ಮುಂದಿನ ವರ್ಷವೂ ನೀವು ಶ್ರಾವಣ ಮಾಸಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀರ. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋಗಿದ್ದು ಫಲ ಬರಲಿಲ್ಲ. ಇದು ನಂಬಿಕೆಯಿಂದ ಹೋಗೋದು ಬೇರೆ, ಫಲ ಇರಲಿ ಬಿಡಲಿ ಹೋಗೋದು ಬೇರೆ. ಫಲ ಬೇಕು ಅಂತ ಹೋಗೋರಿಗೆ ಯಾವುದು ವರ್ಕ್ ಆಗಲ್ಲ.
ನಂಬಿಕೆಯಿಂದ ಹೋಗೋರು ಬೇರೆ, ಫಲ ಸಿಗಲಿ ಬಿಡಲಿ ನಾವು ದೈವದತ್ತವಾಗಿರೋರು ಅಂತ ಹೇಳಿ ಹೋಗೋದು ಬೇರೆ, ಫಲನೇ ಅಪೇಕ್ಷೆ ಮಾಡೋರು ಈ ಒಂದು ಯಾವುದಂತಾರೆ ನಮ್ಮ ಶ್ರಾವಣ ಮಾಸಕ್ಕೆ ಹೋಗ್ತಾರೆ, ಮುಂದಿನ ಶ್ರಾವಣ ಮಾಸಕ್ಕೆ ಮನೇಲಿ ಚಳಿ ಅಂತ ಹೆಂಗಿರೋ ಬೆಚ್ಚಗೆ ಹಾಕೊಂಡು ಬಂದಿರ್ತಾರೆ. ಏನೋ ಹೋದ ಶ್ರಾವಣ ಮಾಸದಲ್ಲಿ ಎದ್ದು ದೇವ್ರನ್ನೆಲ್ಲ ಎಬ್ಬರಿಸಿದ್ದೆ, ಈ ಅಯ್ಯೋ ಹೋದ ಶ್ರಾವಣ ಮಾಸದಲ್ಲಿ ದೇವ್ರನ್ನ ಎಬ್ಬಿಸಿದ್ದೆ, ಯಾವ ದೇವರು ಬರಲಿಲ್ಲ, ಆಮೇಲೆ ಖಚಿತ ಆಯಿತು, ನಿಮ್ಮದು ಖಚಿತ ನಿಶ್ಚಿತ ಅದಿದೆಯಲ್ಲ ಆ ರೀತಿ ಖಚಿತ ಆಯಿತು. ಸತ್ಯ ಏನು ಅಂತಂದರೆ ಹಣೆ ಬರಹನ ಬದಲಾಯಿಸೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗೋದು ತಪ್ಪಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಮನಸ್ಸಿಗೆ ನೆಮ್ಮದಿ ಕೊಡಪ್ಪ ಅಂತ ಹೇಳಿಬಿಟ್ಟು ಬರ್ತಕ್ಕಂಥದ್ದು ಒಂದು ಕಾರ್ಯ, ಅರ್ಥ ಮಾಡ್ಕೊಳ್ಳಿ. ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಆಗು ಹೋಗುಗಳನ್ನು ನೋಡ್ಕೊಳ್ತಕ್ಕಂಥದ್ದು ಜ್ಯೋತಿಷ್ಯ. ನಿಮಗೆ ದೇವರ ದರ್ಶನ ಆಗಬೇಕು ಅಂತಂದರೆ ದೇವರ ಬಳಿ ಹೋಗೋಕ್ಕಿಂತ ಮುಂಚೆ ಜ್ಯೋತಿಷ್ಯ ಕಲೀರಿ, ನಿಮಗೆ ದೇವರ ದರ್ಶನ ಆಗುತ್ತೆ. ತುಂಬ ಜನ ದೇವರ ದರ್ಶನ ಆಗಬೇಕು ಅಂತಾರೆ, ಯು ಲರ್ನ್ ಅಸ್ಟ್ರಾಲಜಿ. ಇಷ್ಟು ಜನ ನಾವು ಕಲ್ತಿದ್ದಾರೆ ಅಂದರೆ ಸುಮ್ಮನೆ ಆರ್ಡಿನರಿ ಅಲ್ಲ. ಆಮೇಲೆ ಅಲ್ಲಿ ಮೇಲ್ಗಡೆ ಸ್ಟೇಜ್ ಮೇಲೆ ನಿಂತಿರೋರೆಲ್ಲ ಒಬ್ಬರೊಬ್ಬರು ಇದ್ದಾರಲ್ಲ, ದಿಗ್ಗಜರು ಎಲ್ಲ, ಪೊಲಿಟಿಷಿಯನ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ರಿಚ್ ಅವರಿದ್ದಾರೆ, ಆಟೋ ಡ್ರೈವರ್ಸ್ ಇದ್ದಾರೆ, ಕ್ಯಾಬ್ ಡ್ರೈವರ್ಸ್ ಇದ್ದಾರೆ, ಅಗ್ರಿಕಲ್ಚರ್ ಮಾಡೋರು ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ರಿಸರ್ಚ್ ಮಾಡೋರು ಇದ್ದಾರೆ. ನಮ್ಮ ಕ್ಲಾಸಲ್ಲಿ ISRO ಇಂದ ಬಂದಿರೋರು ಇದ್ದಾರೆ, ಆಮೇಲೆ ಇದು DRDO ಇಂದ ಬಂದಿರೋರು ಇದ್ದಾರೆ. ನನ್ನ ಕ್ಲಾಸಲ್ಲಿ 2 ನಾಸಾದಿಂದ ಬಂದಿರೋರು ಕೂತಿದ್ದಾರೆ ಕ್ಲಾಸಲ್ಲಿ. ಇನ್ನು ಇದಕ್ಕಿಂತ ಇನ್ನೇನು ಹೇಳ್ಬೇಕು ನಿಮಗೆಲ್ಲ? ಹಾಂ, ಜ್ಯೋತಿಷ್ಯ ಕಾಲೆಳಿತೀರಲ್ಲ ನೀವೆಲ್ಲ, ಇದಕ್ಕಿಂತ ಇನ್ನೇನು ಹೇಳಬೇಕು? ನಂಬಿ ಕೆಟ್ಟವರಿಲ್ಲವೋ ಅಂತ ಒಂದು ಬರುತ್ತಲ್ಲ, ನಂಬಿ ಕೆಟ್ಟವರಿಲ್ಲವೋ ಜ್ಯೋತಿಷ್ಯವನ್ನು, ಅದನ್ನು ನಂಬಿಕೆ ಬರಬೇಕು ಅಂದರೆ ಕಲಿಬೇಕು. ಒಪ್ಕೊಳ್ತೀನಿ, ಹೌದು ಮಾರ್ಕೆಟಲ್ಲಿ ಸುಳ್ಳು ಹೇಳೋರು, ಕಳ್ಳರು, ದುರುಳರು, ತಿಕ್ಕಲರು ಇದ್ದಾರೆ, ಒಪ್ಕೊಳ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ. ಎಲ್ಲ ರಂಗದಲ್ಲೂ ಇದ್ದಾರೆ, ಈ ರಂಗದಲ್ಲಿ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಏಕೆಂದರೆ ಇದು ಭರವಸೆಯ ಒಂದು ವಿಭಾಗ, ಭರವಸೆಯ ವಿಭಾಗ. ಇದು ಯಾವ ವಿಭಾಗ ಅನ್ನೋದು ಭರವಸೆ ಮತ್ತು ನಂಬಿಕೆಯ ವಿಭಾಗ. ದಿಸ್ ಇಂಡಸ್ಟ್ರಿ ಈಸ್ ನೋನ್ ಆಸ್ ದಿ ಬಿಲೀಫ್ ಇಂಡಸ್ಟ್ರಿ. ಅಸ್ಟ್ರಾಲಜಿ ಈಸ್ ಎ $multi-billion ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಹೆಸರು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಒಂದು ಬರ್ತದೆ, ಪ್ರೊಡಕ್ಷನ್ ಇಂಡಸ್ಟ್ರಿ ಅಂತ ಬರುತ್ತೆ, ಟೆಲಿಕಾಮ್ ಇಂಡಸ್ಟ್ರಿ ಅಂತ ಬರುತ್ತೆ, ಅಥವಾ ಸಿಲ್ಕ್ ಇಂಡಸ್ಟ್ರಿ ಅಂತ ಬರುತ್ತೆ. ಆ ರೀತಿ ಜ್ಯೋತಿಷ್ಯ ಯಾವ ಇಂಡಸ್ಟ್ರಿ ಅಂದರೆ ಇಟ್ ಈಸ್ ಎ ಬಿಲೀಫ್ ಇಂಡಸ್ಟ್ರಿ. ನಂಬಿಕೆ, ಭರವಸೆ, ನಂಬಿಕೆ. ಆ ನಂಬಿಕೆಯಲ್ಲಿ ಮೋಸ ಮಾಡೋರು ಜಾಸ್ತಿ ಇರ್ತಾರೆ. ಸರಿಯಾದ ಮಾರ್ಗದರ್ಶನ ಆಗುತ್ತೋ ಇಲ್ಲವೋ ಅಂತ ಹೇಳ್ತಕ್ಕಂಥವ್ರು ಭಾಳ ಕಮ್ಮಿ. ಅದರಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅದರಲ್ಲಿ ನಾನು ಒಬ್ಬ. ಪರ್ಫೆಕ್ಟಾಗಿ ಹೇಳತಕ್ಕಂಥ ಒಂದು ವಿಚಾರ ಆಗತ್ತೆ, ಆಗಲ್ಲ ಅಷ್ಟೇ, ಮುಗೀತು. ನನ್ನ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಕಾಲ್ಸ್ ತಗೊಳ್ತೀನಿ, ಬರಲ್ಲ ಅಷ್ಟೇ, ನೆಮ್ಮದಿಯಾಗಿರಿ ಅಷ್ಟೇ. ವಾಟ್ ಈಸ್ ಬೀನ್ ಇನ್ ಯುವರ್ ಕರ್ಮ ಅದು ನಾವು ಹೇಳ್ತೀವಿ ಅಷ್ಟೇ. ಬಟ್ ಐ ಆಮ್ ನಾಟ್ ಎ ಕರ್ಮ ಚೇಂಜರ್. ಈ ಒಂದು ಕಲಿಯುಗದಲ್ಲಿ ಯಾರ್ಯಾರು ಕಾವ್ಯ ಹಾಕಿದಾರೋ ಅವ್ರ ಹತ್ರ ಯಾವ ಶಕ್ತಿನೂ ಇಲ್ಲ. ಸುಮ್ಮನೆ ಅವರೆಲ್ಲ ಆ ಪಂಗಡನ ನಾನು ಮುಖ್ಯಸ್ಥ ಅಂತ ಹೇಳಿ ಒಂದು ಲೀಡ್ರ್ ಅಷ್ಟೇ. ಅದು ಲೀಡ್ರಿಗೆ ಯಾವ ಶಕ್ತಿನೂ ಇರಲ್ಲ, ಅರ್ಥ ಆಯ್ತಾ? ಲೀಡ್ರಿಗೆ ಪ್ರೊಸೆಸಿಂಗ್ ಶಕ್ತಿ ಇರ್ಬೋದು ಅಷ್ಟೇ, ಕನ್ವರ್ಟಿಂಗ್ ಶಕ್ತಿ ಇರಲ್ಲ. ಪ್ರೊಸೆಸಿಂಗ್ ಶಕ್ತಿ, ನೋಡಪ್ಪ ನಿನಗೆ ನಾವೆಲ್ಲ ಸೇರಿ ನಿನಗೊಂದು ಅರ್ಜಿ ಕೊಡ್ತಾಯಿದ್ದೀವಿ, ಇದು ತೊಗೊಂಡೋಗಿ ವಿಧಾನಸೌಧದಲ್ಲಿ ಕೊಡು, ನೀನೇ ನಮ್ಮ ಮುಖಂಡ. ಅವ್ನು ಏನು ಅಂದರೆ ಮುಖಂಡಂಗೆ ಒಂದು ಸ್ವಲ್ಪ ಐಡಿಯಾಸ್ ಎಲ್ಲ ಇರುತ್ತೆ. ಹೋಗ್ಬಿಟ್ಟು ನೋಡಿ ಸ್ವಾಮಿ, ನನ್ನ ಹಿಂದೆ ಒಂದು 2 ಲಕ್ಷ ಜನ ಕೇಳ್ತವ್ರೆ, ಇದನ್ನು ಮಾಡಿ ಸೈನ್ ಮಾಡಿಕೊಡಿ ಅಂತ. ಅವ್ನು ತಲೆ ಕೆಟ್ಟರೆ ಹೋಗ ಅಂತ ಬಿಸಾಕಿದ್ರೆ ಅದೇ ಲೀಡ್ರ್ ವಾಪಸ್ ಬರ್ತಾನೆ, 2 ಲಕ್ಷ ಜನ ಕೇಳ್ತಾನೆ, ಆಗಿಲ್ಲಪ್ಪ ಅಂತ. ಈ ಲೀಡ್ರ್ ಇಳಿಸ ಇವನ್ನ ಅಂತ, ಇವ್ನು ಎಪ್ಸೋ ಅಂತ. ಸೊ ಆ ರೀತಿ ಕಾವ್ಯ ಹಾಕ್ಕೊಂಡವ್ರ ಹತ್ರ ಯಾವುದೂ ಏನೂ ಇಲ್ಲ. ಸರ್ವ ಪರಿತ್ಯಾಗಿ ಆಗಿರ್ತಕ್ಕಂಥ ಕಾವ್ಯ ಹತ್ರ ನಾವು ಹೋಗಿ ನಿಮ್ಮ ಹತ್ರ ನಾವು ನೆಮ್ಮದಿಯಾಗಿ ಹೆಂಗಿರಬೇಕು ಅನ್ನೋದು ಕಲ್ತ್ಕೊಂಬರೋದೇ ಅವ್ರ ಕಾಲಿಗೆ ಬೀಳೋದು ಅಲ್ವಾ? ಅವ್ರ ಕಾಲಿಗೆ ಬೀಳೋ ಕಾರಣ ಟು ಬಿ ಹ್ಯಾಪಿ, ಟು ಬಿ ಕಂಟೆಂಟೆಡ್, ಟು ಬಿ ಪೀಸ್ಫುಲ್. ಸೊ ಪೀಸ್ ಲವಿಂಗ್ ಫೈನಲಿ ಇಂಪಾರ್ಟೆಂಟ್. ಯಾಕೆಂದರೆ ಇವತ್ತಲ್ಲ ನಾಳೆ ನಾವೆಲ್ಲ ಇಲ್ಲಿಂದ ಹೋಗೋದೆ. ಎಷ್ಟು ಕೋಟಿ ಮಾಡಿದ್ರೂ ನಮ್ಮ ಜೊತೆ ₹1 ಬರೋಲ್ಲ. ಕರೆಕ್ಟಾ? ಯಾವುದೊಂದು ರೂಪಾಯಿ ಬರುತ್ತಾ? ನಾನು ಏನಾದರೂ ಇಲ್ಲಿಂದ ಮೇಲೆ ಕೊಟ್ಟೋದ್ರೆ ಯಾವ ಮನುಷ್ಯ ಹೋದರೂ ಕೂಡ ಇಲ್ಲಿ ನಾನು ಏನೇನು ಹಾಕೊಂಡಿದ್ದೀನಿ ಎಲ್ಲ ಬಿಚ್ಕೊಳ್ಳೋದೆ. ನಂದು ಕೊಡ್ರೋ ಬೇರೆ ಲೋಕಕ್ಕೆ ತೊಗೊಂಡೋಗ್ಬೇಕು, ಕೊಡಲ್ಲ. ಸೊ ಅಂಥ ಒಂದು ಜೀವನದ ಶೈಲಿ ಇರಬೇಕಾದ್ರೆ ಮದುವೆ ಆಗ್ತಾಯಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು, ಕೆಲಸ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು, ಗಂಡ ಹಿಂಗೆ, ಅವನು ಹಿಂಗೆ, ಇವನು ಹಿಂಗೆ ಅಂತೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲು ಬಂದು ಜ್ಯೋತಿಷ್ಯ ಕಲೀರಿ. ಇದೇ ಶನಿವಾರ ಉಚಿತ ಜ್ಯೋತಿಷ್ಯ ಇದೆ. ಯಾರ್ಯಾರು ನೋಡ್ತೀರ ಎಲ್ಲ ನಿಮ್ಗೆ ಇನ್ನೂ ಅದೇ ಬುದ್ಧಿಲೇ ಇದ್ದೀರಾ. ಇವತ್ತು ಕೇಳ್ಕೊಂಬಿಡೋಣ, ಪರಿಹಾರ ತಗೊಂಬಿಡೋಣ, ಪರಿಹಾರ ಆಗದೆ ಇದ್ರೆ ಅವ್ರನ್ನೇ ಉಗಿಯೋಣ, ಇವತ್ತು ಕೇಳ್ಕೊಂಬಿಡೋಣ. ಇದೇ ನಡೀತಾ ಇರೋದು. ಈ ಕಾಂಪೌಂಡರ್ಗಳಿದಾರಲ್ಲ ಮಾರ್ಕೆಟಲ್ಲಿ, ಇವತ್ತು ಕಾಂಪೌಂಡರ್ಗೆ ಫುಲ್ ಬ್ಯುಸಿ. ಶ್ರಾವಣ ಮಾಸ ಅಲ್ವಾ, ಎಲ್ಲ ಕಾಂಪೌಂಡ್ರು ಬ್ಯುಸಿಯಾಗಿದ್ದಾರೆ. ಅವ್ರು ನಮ್ಮ ಮಾತುಗಳು ಕೇಳಲ್ಲ.
ಕರ್ಮ ಮಾತಾಡಿ ಎಲ್ಲ ಕಾಂಪೌಂಡರ್ಸು ಜ್ಯೋತಿಷ್ಯರಾಗ್ರಿ, ಜ್ಯೋತಿಷ್ಯ ಆಗಿಬಿಟ್ಟು ಕರ್ಮ ಮಾಡ್ಕೊಳ್ಳಿ, ಪ್ರಯತ್ನ ಪಡಿ, ಪೂಜೆ ಪುನಸ್ಕಾರಗಳು ಮಂತ್ರಗಳು ಹೋಮಗಳು ಮಾಡಿಸಿ, ಬೇಡ ಅಂತ ಹೇಳಲ್ಲ, ಅವ್ರಿಗೆ ನಂಬಿಕೆ ಸೃಷ್ಟಿ ಮಾಡಿ ಆಗುತ್ತೋ ಇಲ್ವೋ ಅಂತ ಹೇಳಿ ಕಮ್ಮಿ ರೇಟಲ್ಲಿ ಮಾಡಿ, ಜಾತಕ ನೋಡಿ ಅದು ಆಗಂಗಿದ್ರೆ ಮಾಡಿಸಿ, ಆಗಲ್ಲ ಅಂದರೆ ಇದು ಬೇಡ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ. ಸೊ ಯು ಶುಡ್ ಬಿ ಎ ವೆರಿ ಗುಡ್ ಡೈರೆಕ್ಷನ್ ಬೇಸ್ಡ್ ಆನ್ ಅಸ್ಟ್ರಾಲಜಿ. ಅದು ಬಿಟ್ಬಿಟ್ಟು ಏನನ್ನು ಮಾತಾಡೋದಲ್ಲ. ಸರಿ ಗುರುಜಿ, ಒಂದು ಬ್ರೇಕ್ ತಗೊಳ್ಳೋಣ. ಗುರುಜಿ ಅವರಿಂದ ಆಗಸ್ಟ್ 11ನೇ ತಾರೀಕು ಜ್ಯೋತಿಷ ಶಾಸ್ತ್ರದ ಕ್ಲಾಸಸ್ಗಳು ಶುರು ಆಗ್ತದೆ. 15 ದಿನ ಇರುತ್ತೆ ಕ್ಲಾಸಸ್ಗಳು. ಕೇವಲ 6,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನ ಕಲಿಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೂರ್ಣಿಮಾ, ಮೈಸೂರಿನಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಬಗ್ಗೆ ಕೇಳಲಿಕ್ಕಿತ್ತು. ಪ್ರಶ್ನಾಶಾಸ್ತ್ರ. ಸರಿ ಮೇಡಮ್, 1 ರಿಂದ 249 ಒಂದು ನಂಬರ್ ಹೇಳಿ. 9. ಏನ್ ಪ್ರಶ್ನೆ ಇದೆ ಮೇಡಮ್? ಮೇಡಮ್, ನಾನು ಗುರುಗಳದ್ದು ನಕ್ಷತ್ರ ನಾಡಿ ಎಲ್ಲ ನೋಡ್ತಾ ಇದ್ದೇನೆ. ನಾನು ಸಹ ಕಲಿಬೇಕಂತ ಉಂಟು ನನಗೆ. ಹಾಗೆ ಅದ್ರ ಬಗ್ಗೆನೇ ಪ್ರಶ್ನೆ. ನಾನು ಬೇಸಿಕ್ ಕ್ಲಾಸ್, ಅಡ್ವಾನ್ಸ್ ಕ್ಲಾಸ್, ಮಾಸ್ಟರ್ಸ್ ಎಲ್ಲ ಮಾಡ್ತೇನಾ, ಹಾಗೂ ನಾನು ಅದರಲ್ಲಿ ಪ್ರೊಫೆಷನ್ ಆಗಿ ತಗೊಳ್ಬಹುದಾ ಅನ್ನೋದೇ ನನ್ನ ಪ್ರಶ್ನೆ ಮೇಡಮ್. ಸರಿ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಉದ್ದೇಶ ಕರೆಕ್ಟ್ ಆಗಿದೆ ಅಲ್ವಾ? ಉದ್ದೇಶ ಕರೆಕ್ಟ್ ಆಗಿದ್ದಾಗ ನಂಬಿಕೆ ಡೌಟಲ್ಲಿದೆ. ಹಾಗೆ ಸುಮಾರು ವರ್ಷದಿಂದ ಟ್ರೈ ಮಾಡ್ತಿದ್ದೇನೆ, ಆಗ್ತಾ ಇಲ್ಲ ನನಗೆ. ಅದಕ್ಕೆ ನಿಮಗೆ ಪ್ರಯಾರಿಟಿ ಇಂಪಾರ್ಟೆಂಟ್ ಆಗ್ಬೋದು. ನಿಮ್ಮ ಸಂಸಾರಿಕ ಪ್ರಯಾರಿಟಿ, ಮತ್ತೊಂದು ಪ್ರಯಾರಿಟಿ, ಏನೋ ಒಂದು ಪ್ರಯಾರಿಟಿ ಇರುತ್ತೆ. ಆದರೆ ಜಾತಕದಲ್ಲಿ ಏನು ಹೇಳ್ತಾ ಇದೆ, ಶನಿ 12ನೇ ಮನೆ ತೋರಿಸ್ತಾ ಇದೆ. 12ನೇ ಮನೆ ಅಂತಂದರೆ ಡೀಪ್ ಸೀಕ್ರೆಟ್ಸ್ ಅಂತ, ಡೀಪ್ ಸೈನ್ಸ್ ಅಂತ ನಾವು ಕರಿತೀವಿ. ಶನಿನೇ ಬಂದಿರೋದ್ರಿಂದ 5ನೇ ಮನೆ. ನೀವು 2030 ನೀವು ಮಾಸ್ಟರ್ ಆಗಿರ್ತೀರ ಕಲಿತಾಗ. 2030ಕ್ಕೆ ನಿಮ್ಮಲ್ಲಿ ಜನ ಬಂದು ತುಂಬಿ ತುಳುಕಿ, ಆಯಿತಾ, ನೀವು ಯಾವಾಗ ಸಿಗ್ತೀರಾ ಅನ್ನೋ ಒಂದು ಕ್ಯೂ ಅಲ್ಲಿ ನಿಂತಿರ್ತಾರೆ 2030ರಲ್ಲಿ. ಇವತ್ತಿಂದ ಕಲ್ತ್ರೆ ಇಷ್ಟು ಮಾತ್ರ ನಾವು ಹೇಳ್ಬೋಲ್ಲೆ. ಇನ್ನು ಮಿಕ್ಕಿದ್ದು ನಿಮ್ಮ ಪ್ರಯತ್ನ. ಒಳ್ಳೇದಾಗ್ಲಮ್ಮ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಲಕ್ಷ್ಮಿ ಅಂತ, ಬ್ಯಾಂಗ್ಳೂರಿಂದ ಕರೆ ಮಾಡ್ತಿದ್ದೀನಿ. ಸರಿ, ಯಾರ ಬಗ್ಗೆ? ನನ್ನ ಮಗಳು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 11/2/2004. ಓಕೆ, 4:25 PM. ಹಾ, ಹುಟ್ಟಿದ ಸ್ಥಳ ಬ್ಯಾಂಗ್ಳೂರ್. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ಒಂದು ನಿಮಿಷ ಆಗ್ತಾ ಇದ್ದೀನಿ. ಹಾ, ನಮ್ದು ಫ್ರೀ ಕ್ಲಾಸ್ ಸೇರ್ಕೊಳ್ಳಿ, ಅರ್ಥ ಆಗುತ್ತವ? ಸರ್, ನಾನು ನಿಮ್ಮ 97th ಬ್ಯಾಚ್ ಸ್ಟೂಡೆಂಟು. ಓ ಹೌದಾ? ಮತ್ತೆ ಹೇಳ್ಬೇಕು ತಾನೆ, ಹೆಂಗಿದೆ, ಯಾವ ಕಲಿಬೇಕಾ ಬೇಡವಾ ಜನಗಳು? ಇಲ್ಲ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನೀವು ಒಂದು ವರ ಆಕ್ಚುಲಿ ಕಲಿಯುಗದಲ್ಲಿ. ಯಾಕಂದ್ರೆ ನಮ್ಗೆ ಏನಾಗುತ್ತೆ ಅನ್ನೋದು ನಮ್ಗೆ ನಾವು ನೋಡ್ಕೋಬಹುದು. ನಮ್ ಲೈಫ್ ಅಲ್ಲಿ ಇದೊಂಥರ ಟ್ರಾಫಿಕ್ ಸಿಗ್ನಲ್ ಇದ್ದಂಗೆ. ಯಾವಾಗ ಏನೇನು ಕಾಲ್ ಮಾಡಿದ್ರು ಇವ್ರಿಗೆ ಅಂತಾರೆ. ಇಲ್ಲ ಸರ್, ನಾನು ನನ್ ಮಗಳು ಎಕ್ಸ್ಪರ್ಟ್ ಒಪಿನಿಯನ್ ಬೇಕು ಅಂತ ಫೋನ್ ಮಾಡಿ. ಇವರು ಗುರುದಶ ನಡೀತಾ ಇದೆ, ಕರೆಕ್ಟ್ ಅಲ್ವಾ? ಇವ್ರು ಯಾವಾಗ್ಲೂ ಓದೋದೇ ಇಷ್ಟ. ಹೌದು. ಆಮೇಲೆ ಅಬ್ರಾಡ್ ಹೋಗೋ ಕಾಂಬಿನೇಷನ್ ಸ್ವಲ್ಪ ತೋರಿಸ್ತಾ ಇದೆ. 12 ಬಂದಿರೋದ್ರಿಂದ ಸಬ್ಲಾಡ್ ಅಲ್ಲಿ. ಹೌದು, ಅಬ್ರಾಡ್ ಹೋಗ್ತಾರೆ, ಟೆನ್ಷನ್ ತಗೋಬೇಡಿ. ಆಯ್ತಾ? ಸರಿ ಸರ್. ಅದು ತುಂಬಾ ಚೆನ್ನಾಗಿ ಓದ್ತಾರೆ. ಬಟ್ ಆದ್ರೆ 9 ಬಂದ್ರೆ ನಿಮ್ಗೆ ಗೊತ್ತಲ್ಲ, ಒಂದು ನಕ್ಷತ್ರದಲ್ಲಿ 9 ಬಂದಿದೆಯಲ್ಲ, ನಕ್ಷತ್ರ 9 ಜಾಬ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಬಟ್ ಸ್ಟಿಲ್ ಶಿ ವಿಲ್ ಡೂ ಓಕೆ ಅನ್ಬೋದು. ಸೊ ಏನ್ ಹೇಳ್ತೀರಾ, ಕಲಿಬೇಕಾ ಬೇಡವಾ? ಎಲ್ಲರೂ ಹೇಳಿ. ಎಲ್ಲಾ ಹೆಂಗಸರು ನೋಡ್ತಾ ಇದಾರೆ ನಿಮ್ ಕಾರ್ಯಕ್ರಮ. ಕಲಿಬೇಕು ಸರ್, ಕಲಿಬೇಕು. ಮತ್ತೆ ಇದು ಈಸಿಯಾಗಿ ಕಲ್ತ್ಕೋಬಹುದು. ಏನು ಟಫ್ ಇಲ್ಲ ಸಬ್ಜೆಕ್ಟ್. ಓದಿರೋರೇ ಕಲಿಬೇಕು, ಅರ್ಥ ಆಗುತ್ತೆ ಅನ್ನೋದೇ ಇಲ್ಲ ಸರ್. ಆರಾಮಾಗಿ ಕಲಿಬಹುದು. ಮತ್ತೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈ ಪ್ರೋಗ್ರಾಮ್ಸ್ ನ ಚೆನ್ನಾಗಿ ನೋಡಿದ್ರೆ ಯಾವ ಕಾಂಬಿನೇಷನ್ ಬಂದಾಗ ಹೇಗೆ
ಏನು ರಿಸಲ್ಟ್ಸ್ ಬರುತ್ತೆ ಆ ಕಾಂಬಿನೇಷನ್ಸ್ ನಾವು ಪಕ್ಕಾ ಈ ಕಲ್ತ್ಕೋಬೇಕು. ದೋಷ ಎಲ್ಲ ಹೇಳ್ತಾರಲ್ಲ, ಅದಕ್ಕೆ ಏನ್ ಹೇಳ್ತಾರೆ ನಿಮಗೆ? ಆ ಸರ್ಪ ದೋಷ ಇದೆ, ಈ ದೋಷ ಇದೆ, ಆ ದೋಷ ಇದೆ ಅದೆಲ್ಲ ಸುಳ್ಳು ಸರ್. ನಮ್ ನಮ್ ಕಾಂಬಿನೇಷನ್ ಅಲ್ಲಿ ಹೇಗೆ ನಡೆಯುತ್ತೆ ಅದಷ್ಟೇ ರಿಸಲ್ಟ್ಸ್ ಬರೋದು. ಮತ್ತೆ ಇಲ್ಲಿ ಏನಕ್ಕೆ ರಿಸಲ್ಟ್ಸ್ ಇಷ್ಟು ಚೆನ್ನಾಗಿ ಬರೋದು ಅಂದ್ರೆ, ಈಗ ನಮ್ ಮನೆಯಲ್ಲಿ ನಾವು ಇಲ್ಲೇ ಈ ರೂಮಲ್ಲಿ ಈ ಕಾರ್ನರ್ ಅಲ್ಲೇ ಕೂತಿದೀವಿ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಈಸಿಯಾಗೆ, ಇಲ್ಲಿದೀವಿ ನಾವು, ಇಲ್ಲಿ ಏನಿದೆ ಪ್ರಾಬ್ಲಮ್, ನಮ್ಗೆ ಇಲ್ಲಿ ಏನ್ ಸೊಲ್ಯೂಷನ್ ತಗೋಬೇಕು ನಾವು ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ನಮ್ಗೆ ಇದು ನಕ್ಷತ್ರ ನಾಡಿ ಕಲ್ತಾಗ ನಿಮ್ಮ ಮಗಳು ಜ್ಯೋತಿಷ್ಯ ಕಲಿತಾರಲ್ಲ ಸರ್, ಇಂಟ್ರೆಸ್ಟ್ ಇದೆ ಸರ್. ನೀವು ನೋಟ್ಸ್ ಕಳ್ಸಿದಿರಲ್ಲ ಅದೆಲ್ಲ ನೋಡಿ ಅವಳು ಆಲ್ರೆಡಿ ಈ ಜಾಬ್ ಅಬ್ರಾಡ್ ಅಲ್ಲಿ ನನ್ ಸಕ್ಸಸ್ ರೇಟ್ ಜಾಸ್ತಿ ಇದೆ, ನನ್ಗೆ ಅಬ್ರಾಡ್ ಅಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ. ಏನ್ ಓದಿರೋದು? ಎಜುಕೇಶನ್ ಏನ್ ಮಾಡಿರೋದು? ಈಗ ಆಕ್ಚುಲಿ ಕೇಳಕ್ ಬಂದಿದ್ದು MBA ಜಾಯ್ನ್ ಆಗಿದ್ದಾರೆ. ಅದ್ರಲ್ಲಿ ಏನ್ ಓದಿರೋದು? ಡಿಗ್ರಿ ಏನ್ ಮಾಡಿರೋದು ಅಂತ ಕೇಳಿದೆ. ಡಿಗ್ರಿ BCom ಮಾಡಿದ್ದಾರೆ ಸರ್. ಈಗ MBA ಗೆ ಜಾಯ್ನ್ ಆಗಿದ್ದಾರೆ. ಬಿಸ್ನೆಸ್ ವೀಕ್ಷಕರಿಗೆಲ್ಲ ಒಂದ್ ಮಾತು ಹೇಳ್ತಾ ಇದೀನಿ ನೋಡಿ, ಯಾರ್ಯಾರು ಮೂಢನಂಬಿಕೆ ಅನ್ನೋರು ಯಂಗ್ಸ್ಟರ್ಸ್ ಬಂದು ನಂಬಿ ಕಲಿತಾ ಇದಾರೆ, ಇದೊಂದು ಮಾರ್ಕ್ ಮಾಡ್ಕೊಳ್ಳಿ, ಗೋಲ್ಡನ್ ವರ್ಡ್ಸ್ ಅಲ್ಲಿ ಮಾಡ್ಕೊಳ್ಳಿ. ಜ್ಯೋತಿಷ್ಯ ಸತ್ಯ ಅನ್ನಕ್ಕೆ ಇದೊಂದೇ. ಯಾರ್ಯಾರು ಮೂಢನಂಬಿಕೆ ಮಾಡೋರ ಹತ್ರ ಹೋಗಿ ಜ್ಯೋತಿಷ್ಯನ ತಪ್ಪು ಅಂತ ಹೇಳೋ ಬದಲು ಅವನ್ ತಪ್ಪು ಅಂತ ಹೇಳಿ, ಅವನ್ ತಪ್ಪು ಅಂತ ಹೇಳಿದ್ರೆ ಒಪ್ಕೊಳ್ತೀವಿ. ಈ ಜನಗಳೆಲ್ಲ ಇದಾರಲ್ಲ ಪಬ್ಲಿಕ್ಕು, ನಮ್ಮ ಹಿಂದೂ ಸನಾತನ ಧರ್ಮನ ಹಾಳು ಮಾಡೋಕ್ಕೆ ಅವ್ರು ಬೇರೆ ಧರ್ಮದವ್ರು ಯಾರು ಬೇಡ, ನಮ್ಮವರೇ ಸಾಕು ಹಾಳು ಮಾಡೋಕ್ಕೆ. ಅವರೆಲ್ಲ ಜ್ಯೋತಿಷ್ಯ ಕಲ್ತ್ರೆ ದೇವರ ದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ಒಳ್ಳೇದಾಗಲಿ. ತುಂಬ MBA ಮಾಡೋಕ್ಕೆ ಅಬ್ರಾಡ್ಗೆ ಹೋಗ್ತಾರೋ ಬಿಡ್ತಾರೋ, ಟೀಚಿಂಗ್ ಲೈನ್ ಭಾಳ ಚೆನ್ನಾಗಿದೆ ಅಂತ ನನ್ನ ಸಜೆಷನ್. ಟೀಚಿಂಗ್ ಅವ್ರಿಗೆ ಉತ್ತಮವಾಗಿರುತ್ತೆ, ಅಥವಾ ಮ್ಯಾನೇಜ್ಮೆಂಟ್. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಅಜಯ್ ಅಂತ, ಗಿರಿನಗರ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. ಹೌದು, ಡೇಟ್ ಆಫ್ ಬರ್ತ್ ಅಥವಾ ಪ್ರಶ್ನಾಶಾಸ್ತ್ರದಲ್ಲಿ ಹೋಗ್ತೀರಾ ಸರ್? ಡೇಟ್ ಆಫ್ ಬರ್ತ್ ಸರಿ, ಹೇಳಿ ಹೇಳಿ. 6/8/73. ಓಕೆ. ಸಮಯ 8:20 ಸಂಜೆ. ಹುಟ್ಟಿ ಸ್ಥಳ ಶಿವಮೊಗ್ಗ. ಸರಿ ಸರ್, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಪ್ರಶ್ನೆ ಅದೇ, ನಾನು ನಮ್ಮ ವೈಫ್ ಸಪರೇಟ್ ಆಗಿದ್ದೀವಿ, ಒಂದು 6 ವರ್ಷ ಆಯ್ತು. ಸೊ ಮಾತುಕತೆ ಇಲ್ಲ, ಏನೂ ಇಲ್ಲ. ಏನು ಡಿಸಿಷನ್, ಡೈವರ್ಸ್ಗೂ ಅವಳು ಒಪ್ತಾ ಇಲ್ಲ, ಮಾತಾಡಕ್ಕೂ ಒಪ್ತಾ ಇಲ್ಲ. ಏನು ಮುಂದೆ ಹೆಂಗೆ ಜೀವನ, ಏನು ಮತ್ತೆ ಬರ್ತಾಳ ಅಥವಾ ಮಗು ನೋಡಕ್ಕೆ ಸಿಗುತ್ತಾ, ಮಗು ಮಾತಾಡ್ಬೋದು? 2022 ನವೆಂಬರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಈ ಶುಕ್ರದಶೆ 7ನೇ ಮನೆ ಮದುವೆ ಕಟ್ಟಾಗೋಕ್ಕೆ ಸಾಧ್ಯನೇ ಇಲ್ಲ. ಪಾಯಿಂಟ್ ನಂಬರ್ 1. ಡಿವೋರ್ಸ್ ಆಗೋದು ಇಲ್ಲ. ಅದನ್ನು ಮರ್ತುಬಿಡಿ, ಅದನ್ನು ಮರ್ತುಬಿಡ್ಬೇಕು ನೀವು. ಡಿವೋರ್ಸ್ ಆಗಲ್ಲ. ಆದರೆ ನಿಮ್ಮ ಜೊತೆ ಇರೋದೂ ಕೂಡ ಸ್ವಲ್ಪ ಡೌಟ್ಫುಲ್. ಯಾಕೆಂದರೆ ಕೆಳಗಡೆ 4/9 ಇರುತ್ತೆ. ಬಂದ್ರೂ ಕೂಡ ನೀವೊಂದು ಸಪ್ರೇಟ್ ರೂಮ್, ಅವರೊಂದು ಸಪ್ರೇಟ್ ರೂಮ್. ಅರ್ಥ ಆಯ್ತಾ? ಆದರೆ ಈಗ ನಡೀತಾ ಇರ್ತಕ್ಕಂಥ ಒಂದು ದಶಾಭುಕ್ತಿಗಳಾದ ನಂತರ ಸೂರ್ಯ ಭುಕ್ತಿ ಬರ್ತಾನೆ. ಯಾಕೆಂದರೆ 2022 ಶುಕ್ರ ಮುಗಿಯುತ್ತೆ. 2024 ಮಾರ್ಚ್ ಆದಮೇಲೆ ಒಟ್ಟಿಗೆ ಇರ್ತಕ್ಕಂಥ ಕಾಂಬಿನೇಷನ್ನು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಯಾಕೆ ಅಂತ ಹೇಳ್ತೀವಿ, ಸಬ್ಲಾರ್ಡ್ ವಿಲ್ ಬಿ ದಿ ಸ್ಟ್ರಾಂಗೆಸ್ಟ್, ವಿಚ್ ಶೋಸ್ ನಿಮ್ಮದು ಯೂನಿಯನ್ನು ಮುಂದಿನ ವರ್ಷ ಮಾರ್ಚ್ಗೆ ಗ್ರಹಗಳೆಲ್ಲ ರೆಡಿ ಮಾಡಿ ಕೂತವೆ. ನಿಮ್ಮ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಅಪ್ಲಿಕೇಶನ್ ಮಾರ್ಚ್ಗೆ ಕ್ಲಿಯರ್ ಆಗುತ್ತೆ. ಇದೆ ಜೀವನ. ಯಾವಾಗ ನಮ್ಮದು ಕ್ಲಿಯರ್ ಆಗುತ್ತೋ ಇಲ್ವೋ ಎಲ್ಲ ನಾವು ಕೆಲಸ ಮಾಡ್ತೀವಿ. ಇದೆಲ್ಲ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈ PWD KD ಅದೆಲ್ಲ ಇರ್ತಾವಲ್ಲ, ಪಬ್ಲಿಕ್ ವರ್ಕ್ ಎಲ್ಲ ಮಾಡ್ತಾರಲ್ಲ, ಕೆಲಸ ಮಾಡಿದ್ಮೇಲೆ ಬಿಲ್ ಇಡ್ತಾರೆ. ಅದು ಬಂದಾಗ ತಗೋಬೇಕು. ಅದು ಯಾವಾಗ ಬರಲಿಲ್ಲ, ಕಾಮಗಾರಿ ಸರಿ ಇಲ್ಲ, ಕ್ಯಾನ್ಸಲ್ ಅಂದರೆ ಹೋಯ್ತು, ಕಷ್ಟಪಟ್ಟಿದ್ದೆಲ್ಲ ಹೋಯ್ತು. ಅದೇ ಥರ ಇದು ಜೀವನ. ಇದರಲ್ಲಿ 7, 4, 9 ಕಾಂಬಿನೇಷನ್ ಇರೋದ್ರಿಂದ ಬಲಗೈಗೆ ಒಂದು ಜಿರ್ಕಾನ್ ಧರಿಸ್ಕೊಳ್ಳಿ. ಹಾಗೆ ಶುಕ್ರನ ಮಂತ್ರ ಆಗಿರ್ತಕ್ಕಂಥ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳಿದ್ಮೇಲೆ ಆ ಮಂತ್ರದ ಒಂದು ವೈಬ್ರೇಷನ್ ಇಲ್ಲಿ ಪಾಸಿಟಿವ್ ಇರಬೇಕು. ಆಮೇಲೆ ಮಂತ್ರ ಹೇಳಬೇಕು, ಅವಾಗ ವರ್ಕ್ ಆಗುತ್ತೆ. ಇಲ್ಲಿ ಪಾಸಿಟಿವೇ ಇಲ್ಲ, ಮಂತ್ರ ಹೇಳೋದು ಅದು ಮಾಡೋದು ಪರಿಹಾರ ವರ್ಕ್ ಆಗಲ್ಲ. ಇದೆ ಈಗ ವರ್ಕ್ ಆಗುತ್ತೆ. 4/9 ಅಂಡರ್ಗೊಂಡಿರೋದ್ರಿಂದ ಈಗೋ ಕ್ಲಾಶಸ್ಸು, ಲಾಸ್ ಆಫ್ ಫ್ಲೋ ತೋರಿಸ್ತಾ ಇದೆ. ಒಳ್ಳೆಯದು. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಇನ್ನು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಶನಿವಾರ ಕ್ಲಾಸಿಗೆ ಜಾಯ್ನ್ ಆಗಿ, ಇಂಥವ್ರು ಜಾಯ್ನ್ ಆಗಬೇಕು. ಫಸ್ಟ್ ನೀವು ಯಾರು ಮಾತಾಡಿಸ್ತಾನೇ ಇಲ್ಲ ಅಂತಂದರೆ ನಿಮಗೆ ಒಳ್ಳೆ ಕಂಪನಿನ ಅಸ್ಟ್ರಾಲಜಿ ರೀ. ಯಾರು ಇವಾಗ ಮಾತಾಡೋದಿಲ್ಲ, ಶಿವಮೊಗ್ಗ ಹುಟ್ಟಿರೋರು, ನಿಮಗೆ ಸ್ವಲ್ಪ ತಲೆ ಇರಬೇಕು ನಿಮಗೆ.
ಆಯಿತು, ಜ್ಯೋತಿಷ್ಯ ಕಲಿಯೋಣ ಫ್ರೀ ಕೊಡ್ತಾ ಇದ್ದಾರೆ, ಪ್ಲಸ್ 6,999. ನೀವು ನೋಡಿ ಬರ್ತಾರೋ ಇಲ್ವೋ ಅಂತ ತಿಳ್ಕೊಳ್ಳೋ ಅನ್ನೋ ಒಂದು ಪ್ರಮೇಯ ಇಲ್ವಲ್ಲ ನಿಮಗೆ. ಸೇರ್ಕೊಳ್ಳಿ, ಬಂದು ಯಾರ್ಯಾರು ಈ ಥರ ಕೇಳ್ತಾರೋ ಬಂದು ಸೇರ್ಕೊಳ್ಳಿ. ಇದೆಯೋ ಇಲ್ವೋ ಅಂತ ಇಲ್ಲಿ ಕಾಂಬಿನೇಷನ್ ಗೊತ್ತಾಗುತ್ತೆ. ಯಾವಾಗ ಬರುತ್ತೆ ಅಂತ ಬರುತ್ತೆ, ಬಂದಿಲ್ಲ ನನ್ನೇ ಕೇಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ ಯಾಕೆ ಬಂದಿಲ್ಲ ಯಾಕೆ ಬಂದರು ಅಂತ. ಈ ಥರ ಜ್ಯೋತಿಷ್ಯ ಎಲ್ಲೂ ಸಿಗಲ್ಲ. ಗ್ಯಾರಂಟಿ ನ್ಯೂಸಲ್ಲಿ ಗ್ಯಾರಂಟಿಯಾಗಿ ನಾವು ಇಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತೀವಿ. ಇದರಲ್ಲಿ ವ್ಯಾರಂಟಿ ಅಲ್ಲ, ಇದು ಗ್ಯಾರಂಟಿಯಾಗಿ ನಾವು ಹೇಳ್ತೀವಿ. ಓಕೆ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನಾಳೆನೇ ಇರೋದು ಫ್ರೀ ಕ್ಲಾಸಸ್ ಆಗಿರೋದು. ಸೊ ನೀವು ಏನು 15 ದಿನದಲ್ಲಿ ಜ್ಯೋತಿಷ್ಯವನ್ನು ಕಲಿತೀರಾ, ಅದರಲ್ಲಿ ಏನೆಲ್ಲ ಕಲಿಬೋದು ಅನ್ನೋದ್ರ ಬಗ್ಗೆ ನಾಳೆ ಗುರುಜಿ ಅವರೇ ಸ್ವತಃ ಅವರೇ ಕ್ಲಾಸ್ ತಗೊಂಡು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಹಾಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಬೇಗ ಕ್ಲಾಸಸ್ಗೆ ಜಾಯ್ನ್ ಆಗಿ. ಒಂದು ನಿಮಗೆ ಐಡಿಯಾ ಸಿಗುತ್ತೆ ಯಾಕೆ ಕಲಿಬೇಕು ನಾವು ಅನ್ನೋದಕ್ಕೆ. ನೀವು ಈ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿದ್ರೆ ಖಂಡಿತ ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು. ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಗುರುಜಿ ಅವರಿಂದ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರಾದ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.